ಒಂದೆಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಕೂತಿದ್ದಾರೆ. ಆದರೆ ರಾಜ್ಯದಲ್ಲಿ ಒಂದು ಹೊಸ ಸಂಕಟ ಎದುರಾಗ್ತಾ ಇದೆ. 5 ಜನ ದಲಿತರಿಗೆ ಮಂತ್ರಿಗಿರಿ ನೀಡೋದಕ್ಕೆ ದಲಿತ ಸಮುದಾಯ ಹಕ್ಕೊತ್ತಾಯ ಮಾಡ್ತಾ ಇದೆ. ಶಾಸಕರ ಪರವಾಗಿ ದಲಿತ ಸಂಘಟನೆಗಳು ಬೀದಿಗಿಳಿದಿದ್ದಾವೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಗೆ ಮುಂದಾಗಿದ್ದಾವೆ. ಶೋಷಿತರ ಸ್ವಾಭಿಮಾನ ಹೆಸರಿನಲ್ಲಿ ಬೃಹತ್ ಹೋರಾಟ ಕೈಗೊಳ್ಳಲಾಗಿದೆ. ಜ್ಞಾನ ಪ್ರಕಾಶ್ ಸ್ವಾಮೀಜಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಭಾರೀ ಪ್ರತಿಭಟನೆ ಇದು. ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಎಚ್ ಸಿ ಮಹದೇವಪ್ಪ ಅವರಿಗೆ ಮಂತ್ರಿಗಿರಿ ನೀಡಲೇಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟ ಈ ಹೋರಾಟವನ್ನು ಆಯೋಜನೆ ಮಾಡಿತ್ತು. ಎಚ್ ಸಿ ಮಹದೇವಪ್ಪ ಅವರ ಫೋಟೋ ಹಿಡಿದು ಘೋಷಣೆ ಕೂಗಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸೇರಿದ್ದಾರೆ. ವಿವಿಧ ಜಿಲ್ಲೆಯಿಂದ ಪ್ರತಿಭಟನಾಕಾರರು ಆಗಮಿಸಿದ್ದಾರೆ. ಒಟ್ಟು 5 ಜನ ದಲಿತ ನಾಯಕರನ್ನ ಸಚಿವರನ್ನಾಗಿ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇನ್ನು ಶೋಷಿತರ ಸ್ವಾಭಿಮಾನ ಹೆಸರಿನಲ್ಲಿ ಒಂದು ಬೃಹತ್ ಹೋರಾಟ ಕೈಗೊಳ್ಳಲಾಗಿದೆ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಈ ಸಂಪುಟದ ಕಂಟಕ ಏನಿತ್ತು, ಈ ಸಂಕಷ್ಟವನ್ನ ಪರಿಹಾರ ಮಾಡಿಕೊಳ್ಳೋದಕ್ಕೆ ದೆಹಲಿಯಲ್ಲಿ ಹೋಗಿ ಕೂತಿದ್ದಾರೆ. ಈ ನಡುವೆ ರಾಜ್ಯದಲ್ಲಿ ಈಗ ಮತ್ತೊಂದು ಹೊಸ ಸಂಕಷ್ಟ ಅವರಿಗೆ ಸಿದ್ಧವಾಗ್ತಾ ಇದೆ. ದಲಿತರಿಗೆ 5 ಜನರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ದಲಿತ ಸಮುದಾಯ ಹಕ್ಕೊತ್ತಾಯ ಮಾಡ್ತಾ ಇದೆ. ಬೇರೆ ಬೇರೆ ಸಮುದಾಯದವ್ರಿಗೆ ಕೊಟ್ಟಿದ್ರಲ್ವಾ ಸ್ವಾಮಿ, ಈಗ ನಮಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು. ನೀವು ದಲಿತರಿಗೆ ಸಿಎಂ ಸ್ಥಾನ ಕೈ ತಪ್ಪಿತು, ಕನಿಷ್ಠ 5 ಜನರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹಕ್ಕೊತ್ತಾಯ ಮಾಡ್ತಾ ಇದೆ. ಬಾಬಾ ಸಾಹೇಬರು ಹೇಳಿದಂತೆ ಶಿಕ್ಷಣ ಮುಖ್ಯ ಪೂಜ ಆಗಿರುವುದರಿಂದ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವ ಎಲ್ಲ ವಸತಿ ಶಾಲೆಗಳಲ್ಲಿ ಸುಮಾರು 50 ಸೀಟುಗಳು ಪೌರ ಕಾರ್ಮಿಕರಿಗೆ, ಏಕಪೋಷಕರಿಗೆ, ಅಲೆಮಾರಿ ಸಮುದಾಯಗಳಿಗೆ, ಮಾಜಿ ದೇವದಾಸರ ಮಕ್ಕಳಿಗೆ, ಮಾಜಿ ಸೈನಿಕರ ಮಕ್ಕಳಿಗೆ ಕಲ್ಪಿಸಲಾಗಿದ್ದು ಇದೊಂದು ಮಹತ್ತರವಾಗಿರುವಂತಹ ಕಾರ್ಯಕ್ರಮ ಆಗಿದೆ. ಈ ಕೆಲಸ ಮಾಡುವ ಅವಕಾಶ ತರುತ್ತಿರುವುದಕ್ಕೆ ನಾವು ಹೆಮ್ಮೆ ಪಡಬೇಕಾಗಿದೆ. ಪ್ರತಿ ವರ್ಷವೂ ಕರ್ನಾಟಕ ವಸತಿ ಶಿಕ್ಷಣ ಸಂಘದ ವತಿ ಶಾಲೆಗಳ ಮೂಲಕ 200 ಇಂಜಿನಿಯರ್ಗಳು, 100 ಜನ ಡಾಕ್ಟರ್ಸು ಹಾಗೂ 100 ಜನ IIT ಅಂತ ಸಂಸ್ಥೆಗಳಿಗೆ ಪ್ರವೇಶ ಪಡೆಯಬೇಕಂತ ದಿಶೆಯಲ್ಲಿ ಸೂಕ್ತ ಮಾರ್ಗದರ್ಶನ ನೀಡಲಾಗುತ್ತಿದ್ದು ಈಗಾಗಲೇ ಸಾಧಿಸುತ್ತೆ ಅನ್ನೋ ಕಾರಣಕ್ಕಾಗಿ ಜೋರಾಗಿ 3 ಸಲ ಜೈ ಭೀಮ್ ಎಲ್ಲ ವಿಡಿಯೋದಲ್ಲಿ ಜೋರಾಗಿ ಜೈ ಭೀಮ್ ಜೈ ಭೀಮ್. ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯ ಗುಂಪು ಇದು. ಕೈ ಮಡಚಿ ಮಹದೇವಪ್ಪ ಅವರಿಗೆ ಏನಾದರೂ ನೀವು ಮಂತ್ರಿ ಸ್ಥಾನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಯಾವ ಕೈ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದೆ ಆ ಕೈ ಕಾಂಗ್ರೆಸ್ಗೆ ಗುದ್ದು ಕೊಡೋದ್ರ ಮೂಲಕ ಕಾಂಗ್ರೆಸ್ ಮುಕ್ತ ಕರ್ನಾಟಕಕ್ಕೆ ನಾವು ಕರೆ ಕೊಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಸಂದರ್ಭದಲ್ಲಿ ಹೇಳಕ್ಕೆ ಪೊಲೀಸ್ ಮುತ್ತರ ಎನ್ ರಾಜಯ್ಯ ಮತ್ತು ಬಸವಲಿಂಗಪ್ಪ ಅವರು ನಮ್ಮ ಮುಂದೆ ಇಲ್ಲ. ಅವರ ನಂತರ ದಿವಂಗತ ಕೆ ರಂಗನಾಥ್, ಶ್ರೀನಿವಾಸ ಪ್ರಸಾದ್ ಅಂತವರಿದ್ದು ಇವತ್ತು ನಮ್ಮ ಮುಂದೆ ಇಲ್ಲ. ಹೀಗೆ 2013ರಿಂದ ಇವತ್ತಿನವರೆಗೂ ನಮ್ಮ ಪರವಾಗಿ ಸರ್ಕಾರದಲ್ಲಿ ಮತ್ತು ಕ್ಯಾಬಿನೆಟ್ ಅಲ್ಲಿ ನಮ್ಮ ಹಿತರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಂತ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರಿದ್ದು ಇವತ್ತು ಇಡೀ ದೇಶ ಕಂಡಂತ ಇಡೀ ವಿಶ್ವದಲ್ಲೇ ವರ್ಲ್ಡ್ ರೆಕಾರ್ಡ್ ಮಾಡಿದಂತ ಪ್ರಜಾಪ್ರಭುತ್ವ ದಿನಾಚರಣೆಯನ್ನೇ ಮಾನವ ಸರಪಳಿ ರಕ್ಷಣೆ ಮಾಡಿ ರೆಕಾರ್ಡ್ ಮಾಡಿದಂತ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಮೊದಲ ಬಾರಿಗೆ ಇಡೀ ದೇಶದಲ್ಲಿ ಸಂವಿಧಾನದ ಪ್ರತಿಕೆಯನ್ನ ಇಡೀ ರಾಜ್ಯದ ಎಲ್ಲ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಎಲ್ಲ ಕಚೇರಿಗಳಲ್ಲಿ ತಮ್ಮ ದಿನನಿತ್ಯ ಬೆಳಗಳಲ್ಲಿ ಪಡಿಸಬೇಕನ್ನುವಂತ ಒಂದು ನಿರ್ಧಾರವನ್ನು ಕೈಗೊಂಡು ಜಾರಿಗೆ ತಂದು ಬಂಧುಗಳ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಸಾಕಷ್ಟು ಜನ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಜೈ ಭೀಮ್ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ. ವಿಶೇಷವಾಗಿ ಇವತ್ತು ನಮ್ಮೆಲ್ಲ ಹಿರಿಯರು ಮಾತಾಡಿದ್ದಾರೆ. ನಮಗೆ
ಕಾಂಗ್ರೆಸ್ನಲ್ಲಿ ಯಾರು ಹೈಕಮಾಂಡ್ ಅಂತ ನೀವು ಹೇಳ್ಬೋದು, ನಾನು ಹೇಳಕ್ ಇಷ್ಟಪಡೋದಿಲ್ಲ. ಯಾಕೆ ಅಂದ್ರೆ ನಮಗೆ ಹೈಕಮಾಂಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋವರೆಗೂ ನಾವು ಉದ್ಧಾರ ಆಗೋದಿಲ್ಲ. ಬೇಡುವ ಸಮುದಾಯ ಆಳುವ ಸಮುದಾಯದ ಲಕ್ಷಣ ಅಲ್ಲ ಇದು. ಯಾವ ಸಮುದಾಯ ಬೇಡುತ್ತೋ ಆ ಸಮುದಾಯ ಆಳೋ ಸಮುದಾಯದ ಲಕ್ಷಣ ಅಲ್ಲ. ಕಾಂಗ್ರೆಸ್ ಕಂಟ್ರೋಲ್ ಬೈ ಕಾಶ್ಮೀರಿ ಬ್ರಾಹ್ಮಣ್, ಆರ್ಎಸ್ಎಸ್ ಬಿಜೆಪಿ ಸಂಘ ಪರಿವಾರ ಕಂಟ್ರೋಲ್ ಬೈ ಚಿತ್ಪಾಲ್ ಬ್ರಾಹ್ಮಣ್, ಸಿಪಿಎಂ ಸಿಪಿಐ ಕಂಟ್ರೋಲ್ ಬೈ ವೆಸ್ಟ್ ಬೆಂಗಾಲ್ ಬ್ರಾಹ್ಮಣ್. ಈ ಪಕ್ಷಗಳು ನಿಮಗೆ ಮುಖ್ಯಮಂತ್ರಿ ಕೊಡ್ತಾವೇನ್ರಿ? ಈ ಪಕ್ಷಗಳು ನಿಮ್ಮನ್ನ ಗುಲಾಮರನ್ನಾಗಿ ಮಾಡಿಕೊಂಡು ನಿಮ್ಮ ರಕ್ತವನ್ನ ಹೀರಿವೆ. ಇವು ಮಾನ ಮರ್ಯಾದೆ ಘನತೆ ಗೌರವ ಇದ್ದಿದ್ರೆ ಬಾಬಾ ಸಾಹೇಬ್ರ ಮಾತನ್ನ ಕೇಳಬೇಕಾಗಿತ್ತು. ನಮಗೆ ಸ್ವಾಭಿಮಾನ ಮತ್ತು ಘನತೆಯ ಬದುಕನ್ನು ಕಟ್ಕೊಡ್ಲಿಕ್ಕೆ ಬಾಬಾ ಸಾಹೇಬ್ ಹೇಳಿದ್ರು. ನಿಮಗೆ ಅವರು ಪೋಸ್ಟ್ ಕೊಡ್ತಾರೆ ಕಣ್ರಿ, ಪವರ್ ಕೊಡಲ್ಲ. ನಿಮಗೆ ಅವರು ಪೋಸ್ಟ್ ಕೊಡ್ತಾರೆ, ಪವರ್ ಕೊಡಲ್ಲ. ಇನ್ನು ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರೆ ದಲಿತ ಸಮುದಾಯಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಪೋಸ್ಟ್ ಕೊಡಲ್ಲ ಅವರು ಅಂತ ಸ್ವಾಮಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಏರ್ಪಡಿಸಲಾಗಿತ್ತು. ಎಚ್ ಸಿ ಮಹದೇವಪ್ಪ ಅವರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು, ಜೊತೆಗೆ ಒಟ್ಟು 5 ಜನ ದಲಿತ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತು. ದೆಹಲಿಗೆ ಹೋಗಿರುವಂತಹ ಸಿಎಂ DK ಶಿವಕುಮಾರ್ಗೆ ಈಗ ಹೊಸ ಸಂಕಷ್ಟವನ್ನು ಇದು ತಂದೊಡ್ಡುತ್ತಾ ಇದೆ. ಹೀಗಾಗಿ ದಲಿತ ನಾಯಕರ ಈ ಒಂದು ಅಸಮಾಧಾನವನ್ನು ಯಾವ ರೀತಿಯಾಗಿ ತಣಿಸ್ತಾರೆ ಅದನ್ನು ಕೂಡ ನೋಡಬೇಕಾಗತ್ತೆ. ಯಾಕಂದರೆ ಸಹಜವಾಗಿ 2ನೇ ಪಟ್ಟಿಯಲ್ಲಿ ಸಚಿವರ ಪಟ್ಟಿಯನ್ನು ಬಿಡುಗಡೆ ಆಗುತ್ತೆ, ಸಚಿವರ ಹೆಸರುಗಳೇನು ಬರುತ್ತೆ, ಅದು ತೀವ್ರವಾಗಿರುವಂತಹ ಒಂದು ಅಸಮಾಧಾನಕ್ಕೆ ಕಾರಣ ಆಗತ್ತೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ.